ರೇಣುಕಾಚಾರ್ಯ ಕೂಡ ಇದೇ ರೀತಿ ಹರಿಹಾಯ್ದಿದ್ದಾರೆ. ಯಾರು ಬ್ಲಾಕ್ ಮೇಲ್ ಮಾಡಿದ್ರು ಅಂಥವ್ರನ್ನ ಮಂತ್ರಿ ಮಾಡ್ತಾರೆ. ಜೊತೆಗೇನು ಅಂತಾರೆ, ನಾಯಕತ್ವ ಬದಲಾವಣೆ ಯಾರು ಮಾಡ್ಲಿಕ್ಕೆ ಹೊರಟಿದ್ರಲ್ಲ ಅಂಥವ್ರನ್ನ ಮಂತ್ರಿ ಮಾಡ್ತಾರೆ. ಇದಕ್ಕಿಂತ ದುರದೃಷ್ಟಕರ ಸಂಗತಿ ಇನ್ನೊಂದಿದೆಯಾ ಅನ್ನುವಂಥದ್ದು ಪ್ರಶ್ನೆ. ನಾಯಕತ್ವ ಬದಲಾವಣೆಗೆ ಯಾರು ಹೊರಟಿದ್ರಲ್ಲ ಅವರೇ ಮಂತ್ರಿ ಆದರು, ಬ್ಲಾಕ್ ಮೇಲ್ ಮಾಡಿದಂಥವ್ರು ಮಂತ್ರಿ ಆದರು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬಿಜೆಪಿ ಶಾಸಕ MP ರೇಣುಕಾಚಾರ್ಯ ಆರೋಪ ಮಾಡ್ತಾರೆ. ಯೋಗೇಶ್ವರ್ ಮುಖ ನೋಡಿ MTB ಶಂಕರ್ ಇಂಥವ್ರು ಬೆಂಬಲ ಕೊಟ್ಟಿಲ್ಲ ಗೊತ್ತಿರಲಿ. ಮೋದಿಯವರ ಮುಖ ನೋಡಿ, ಯಡಿಯೂರಪ್ಪನವ್ರ ಮುಖ ನೋಡಿ, ಅವ್ರು ಬಿಜೆಪಿನ ಬೆಂಬಲಿಸಿರೋದು. ಏನಿದೆ ಯೋಗೇಶ್ವರ್ ಕೊಡುಗೆ ಬಿಜೆಪಿಗೆ? ಏನಿದೆ ಕೊಡುಗೆ ಸರ್ಕಾರಕ್ಕೆ? ತಮ್ಮ ಸ್ವಕ್ಷೇತ್ರದಲ್ಲಿ ಸೋಲನ್ನು ಕಂಡಿರುವಂಥವ್ರು ಅಂಥವ್ರು ನಾಯಕರಾಗಿ ಹೊರಹೊಮ್ಮಬೇಕಾ? ಬ್ಲಾಕ್ ಮೇಲ್ ಮಾಡಿದಂಥವ್ರು ಮಂತ್ರಿ ಮಾಡಬೇಕಾ? ನಾಯಕತ್ವ ಬದಲಾವಣೆಗೆ ಪ್ರಯತ್ನ ಪಟ್ಟಿರುವಂಥವ್ರು ಮಂತ್ರಿ ಆಗಬೇಕಾ ಅನ್ನೋ ಪ್ರಶ್ನೆ ರೇಣುಕಾಚಾರ್ಯ ಅವರದ್ದು. ಕೆಲವರು ಹೇಳ್ತಾರೆ ಯೋಗೇಶ್ವರ ಹೆಸರು ಹೇಳಲ್ಲ, ಆ ವ್ಯಕ್ತಿ ಹೆಸರು ಹೇಳಲ್ಲ, ಕೊಡುಗೆ ಇದೆ ಅಂತ ಹೇಳ್ತಾರೆ. ಏನು ಕೊಡುಗೆ? ಈಗ ಭಾಳ ಜನ ಕಾಂಗ್ರೆಸ್ JDS ರಾಜೀನಾಮೆ ಕೊಟ್ಟಂಥವ್ರು ಹೇಳಿದ್ರು, ಯಾರು ನಮ್ಮನ್ನು ಕರ್ಕೊಂಬಂದರು? ನಾವು ಮೋದಿ ಮತ್ತು ಯಡಿಯೂರಪ್ಪನ ನಾಯಕತ್ವ ಒಪ್ಪಿ, ಯಾರೋ ಒಬ್ಬರು ಹೇಳ್ಬೋದು ಅಷ್ಟೇ. ಮೋದಿ ಮತ್ತು ಯಡಿಯೂರಪ್ಪನ ನಾಯಕತ್ವ BJP ಸಂಘಟನೆ ಒಪ್ಪಿ ನಾವು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆಯಾಗಿದ್ವಿ. ಆ ವ್ಯಕ್ತಿ ಮುಖ ನೋಡಿ ನಾವು BJPಗೆ ಬಂದಿಲ್ಲ. ಸ್ವತಃ ಅವ್ರ ಕ್ಷೇತ್ರದಲ್ಲೇ ಸೋತವರು, ಅವರ ಕ್ಷೇತ್ರದಲ್ಲಿ ಹೀನಾಯ ಸೋತು ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಲಿಲ್ಲ. ಲೋಕಸಭೆ ಚುನಾವಣೆ ಹಂಗೆ ಭಾಳ ವರ್ಚಸ್ಸಿದ್ರೆ, ವೈಯಕ್ತಿಕ ವರ್ಚಸ್ಸಿದ್ರೆ ಗೆಲ್ಬೋದಾಗಿತ್ತಲ್ಲ. ಲೋಕಸಭೆಯಲ್ಲಿ ಗೆಲ್ಲಿಲ್ಲ, ಲೋಕಸಭೆ ಚುನಾವಣೆ ಸ್ಪರ್ಧೆನೇ ಮಾಡಲಿಲ್ಲ. ರಾಮನಗರ ಉಪಚುನಾವಣೆ ಸ್ಪರ್ಧೆ ಮಾಡಬೇಕಾಯ್ತು, ಅಲ್ಲಿ ಸ್ಪರ್ಧೆ ಮಾಡಲಿಲ್ಲ. ಅಲ್ಲಿ ಯಾರನ್ನೋ ಒಬ್ಬ ವ್ಯಕ್ತಿ ನಿಲ್ಲಿಸಿ ಮ್ಯಾಚ್ ಫಿಕ್ಸಿಂಗ್ ಮಾಡಿಕೊಂಡ್ರು. ಮತ್ತು ಭಾಳ ದೊಡ್ಡ ಹಗರಣ ಇದೆ ನೋಡಿ. ಯಡಿಯೂರಪ್ಪನವರ ಹತ್ತತ್ರ ಇರುವಂಥವರು ನಿಧಾನವಾಗಿ ದನಿ ಏರಿಸ್ತಾ ಇದ್ದಾರೆ ಅಂತ ದೊಡ್ಡ ಪ್ರಮಾಣದಲ್ಲಿ ದನಿ ಹೇಳುವಂಥ ಎಲ್ಲ ಸಾಧ್ಯತೆಗಳಿದೆ. ನಾನು ಹೇಳಿದೆ, ಬೆಲ್ಲದಲ್ಲ ಅವರಂಥವರು ಕೂಡ ಮೊದಲ ಬಾರಿಗೆ ಒಂದು ಮಾತಾಡ್ತಾರೆ, ಯಡಿಯೂರಪ್ಪ ಅಂತ ಕೆಲವರು ಟ್ವೀಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಅಂತಂದರೆ ನೋಡಿ, ಮುಖ್ಯಮಂತ್ರಿಗಳ ಸ್ಥಾನಮಾನದ ಸ್ಥಿತಿಗತಿಗಳು ಅವ್ರಿಗೆ ಕೊಡುವಂಥ ಗೌರವ ಎಲ್ಲಿಗೆ ಬಂದು ತಲುಪಿದೆ ಅಂತ. ಜೊತೆಗೆ ಮುಖ್ಯಮಂತ್ರಿಗಳು ಯಾರ್ಯಾರಿಗೆ ಪ್ರಾಮಿಸ್ ಮಾಡಿದ್ರು ಮುನಿರತ್ನ, ಅವ್ರ ಮೇಲೆ IT ರೇಡ್ ಆಗಿಲ್ಲ, ED ಕೇಸ್ ಇಲ್ಲ, CBI ಕೇಸ್ ಇಲ್ಲ, ಆದರೂ ಕೂಡ ಅವ್ರನ್ನ ಪಕ್ಕಕ್ಕಿಟ್ಟಿದ್ದಾರೆ. ಈ ಮುಖಾಂತರ ಏನು ಅಂದರೆ, ಯಡಿಯೂರಪ್ಪ ಏನು ಪ್ರಾಮಿಸ್ ಮಾಡಿದರು ಸೊ ಅದು ಫೇಲ್ ಆಗಬೇಕು ಅನ್ನುವಂಥದ್ದು ಒಂದು. ಎರಡನೇದೇನು ಅಂತಂದರೆ, ಅವ್ರ ಹಿಂದೆ ಮುಂದೆ ಯಾರೂ ಇಲ್ಲ, ಹಿಂಡು ದಂಡು ಬರಲ್ಲ, ದೊಡ್ಡ ಜಾತಿ ಜನಾಂಗ ಮೊದಲೇ ಇಲ್ಲ. ಸೊ ಹೀಗಾಗಿ ಮುಜುಗರಗಳ ಮೇಲೆ ಮುಜುಗರ ಆಗಬೇಕು ಮುನಿರತ್ನವ್ರ ಮುಖಾಂತರ. ಅಂದರೆ ಅವ್ರನ್ನ ಪಕ್ಕಕ್ಕಿಡೋದ್ರ ಮುಖಾಂತರ, ಯಡಿಯೂರಪ್ಪನವ್ರ ಬೆಂಬಲಿಗರನ್ನ ಪಕ್ಕಕ್ಕಿಡೋದ್ರ ಮುಖಾಂತರ ಅನ್ನೋದು ಈ ಥರ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ.